ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ಇವತ್ತು ಅದರಲ್ಲೂ ಸ್ಪೆಷಲಾಗಿ ನಾನು ಅಮ್ಮ ಮಾಡ್ತಾ ಇರೋ ಜೋಳದ ರೊಟ್ಟಿ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ. ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಬನ್ನಿ ಇವಾಗ ಫಸ್ಟು ಜೋಳದ ಹಿಟ್ಟನ್ನು ಜರಡಿ ಮಾಡ್ಕೊಳ್ಳೋಣ. ಯಾವಾಗಲೂ ರೊಟ್ಟಿ ಮಾಡಬೇಕಾದ್ರೆ ಈ ಥರ ಫಸ್ಟು ಜರಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಜಾಸ್ತಿ ದಿನ ಹಿಟ್ಟೇನಾದರೂ ಇಟ್ಟಿದ್ದರೆ ಅದರಲ್ಲಿ ಹುಳ ಆಗೋ ಚಾನ್ಸ್ ಇರುತ್ತೆ. ಸೊ ಒಂದು ಸರಿ ಈ ಥರ ನೀವು ಜರಡಿ ಮಾಡ್ಕೋಬೇಕು. ನಿಮಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನು ಜರಡಿ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ ಈ ಥರ ಒಳಗಡೆ ರೌಂಡಾಗಿ ಮಾಡಿಕೊಂಡು ಇನ್ನೊಂದು ಕಡೆ ನಾನು ಬಿಸಿ ನೀರನ್ನು ಕಾಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಇವಾಗ ಈ ಜೋಳದ ಹಿಟ್ಟು ಒಳಗಡೆ ನಾವು ಬಿಸಿ ನೀರನ್ನು ಹಾಕ್ಕೊಂಡು ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಲ್ರೆಡಿ ನಾನು ಜೋಳದ ರೊಟ್ಟಿ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಚಾನಲಲ್ಲಿ. ಇದು ಇನ್ನೊಂದು ಸರಿ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಇದನ್ನು ಚೆನ್ನಾಗಿ ಸ್ಪೂನಿಂದನೇ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದರೆ ಇದು ಬಿಸಿ ಇರುತ್ತಲ್ವ, ಸೊ ಕೈಯಿಂದ ಮಾಡ್ಕೊಳ್ಳೋಕೆ ಹೋಗಬೇಡಿ, ಕೈ ಸುಡೋ ಚಾನ್ಸಸ್ ಇರುತ್ತೆ. ಸೊ ಸ್ಪೂನಿಂದನೇ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಒಂದು ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೊಳ್ತೀವಲ್ವ, ಸೊ ಅದೇ ರೀತಿ ಇದನ್ನು ಕೂಡ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ಬೇಕು. ನಮ್ಮ ಉತ್ತರ ಕರ್ನಾಟಕದ ಕಡೆ ಬೆಳಿಗ್ಗೆ ಅಂದರೆ ದಿನಾಲೂ ಕೂಡ ಜೋಳದ ರೊಟ್ಟಿನೇ ಮಾಡೋದು. ಈ ಥರ ದೋಸೆ ಇಡ್ಲಿ ಆ ಥರ ಟಿಫನ್ ಏನೂ ಮಾಡಲ್ಲ. ಸೊ ನಮ್ಮ ಕಡೆ ಎಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಮಾಡೋದೇ ಜೋಳದ ರೊಟ್ಟಿ. ಸೊ ಹಾಗಾಗಿ ನಮ್ಮ ಕಡೆ ಇರೋರಿಗೆಲ್ಲ ಈ ಜೋಳದ ರೊಟ್ಟಿ ಮಾಡೋದು ಗೊತ್ತಿರುತ್ತೆ. ಬಟ್ ಬೇರೆ ಕಡೆಯವ್ರಿಗೆ ಗೊತ್ತಿಲ್ಲ ಅಂದರೆ ಯೂಸ್ ಆಗಲಿ ಅಂತ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ನೋಡಿ ಈ ಥರ ಚೆನ್ನಾಗಿ ನಾದ್ಕೊಂಡಿದ್ದಾರೆ ಅಮ್ಮ. ಸೊ ಇದನ್ನು ಈ ಥರ ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೊಟ್ಟಿ ಬರೋದು. ಈ ರೀತಿ ಚೆನ್ನಾಗಿ ಹಿಟ್ಟನ್ನೆಲ್ಲ ಕಲಿಸ್ಕೊಂಡು ಇಟ್ಕೊಳ್ಳಿ. ಅದಾದಮೇಲೆ ಇವಾಗ ಮತ್ತೆ ಒಂದು ಸ್ವಲ್ಪ ಇದ್ರ ಮೇಲೆ ಹಿಟ್ಟು ಹಾಕ್ಕೊಳ್ಳೋಣ. ಜೋಳದ ಹಿಟ್ಟನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಚಪಾತಿ ಮಾಡೋದು ಲಟ್ಟಣಿಗೆ ಇರುತ್ತಲ್ವ, ಅದಕ್ಕೆ ಕವರ್ ಹಾಕಿದ್ದೀವಿ. ಇವಾಗ ನೋಡಿ ರೊಟ್ಟಿ ಮಾಡೋದು ತೋರಿಸ್ತೀನಿ ಬನ್ನಿ. ನೋಡಿ ಈ ಥರ ಒಂದು ಸ್ವಲ್ಪ ಕೆಳಗಡೆ ಜೋಳದ ಹಿಟ್ಟನ್ನು ಹಾಕ್ಕೊಂಡು ಈ ಥರ ರೌಂಡ್ ಮಾಡಿಕೊಂಡು ಫಸ್ಟ್ ಕೈಯಿಂದ ಒಂದು ಸ್ವಲ್ಪ ತಟ್ಕೊಳ್ಳಿ. ಅದಾದಮೇಲೆ ನೀವು ಚಪಾತಿ ಮಾಡೋದಿರುತ್ತಲ್ವ, ಲಟ್ಟಣಿಗೆಯಿಂದನೇ ಜೋಳದ ರೊಟ್ಟಿನ ಮಾಡ್ಕೊಳ್ಬೋದು. ಕೈಯಿಂದ ಬೇಕಿದ್ರೂ ನೀವು ಮಾಡ್ಕೊಳ್ಬೋದು, ಇದರಿಂದ ಕೂಡ ಮಾಡ್ಕೊಳ್ಬೋದು. ಇವಾಗ ಇದನ್ನು ಚೆನ್ನಾಗಿ ಚಪಾತಿ ಹೇಗೆ ಲಟ್ಟಿಸ್ತೀರ ಅಲ್ವ, ಅದೇ ಥರನೇ ಲಟ್ಟಿಸ್ಕೊಂಡು ಹೋದರೆ ರೊಟ್ಟಿ ರೆಡಿಯಾಗಿಬಿಡುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ಕೂಡ ಇದನ್ನು ಮಾಡ್ಬೋದು. ಈ ಮೆಥಡಲ್ಲಿ ಒಂದು ಸರಿ ಟ್ರೈ ಮಾಡಿ. ಜೋಳದ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ದೊಡ್ಡದು ಬೇಕೋ ನೀವು ಅಷ್ಟು ದೊಡ್ಡದಾಗಿ ಮಾಡ್ಕೊಳ್ಬೋದು. ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ರೊಟ್ಟಿನ ಮಾಡ್ಕೊಳ್ಳಿ. ಇನ್ನೊಂದು ಕಡೆ ನಾನು ತವಾನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಹಂಚಿನ ಮೇಲೆ ಹಂಚು ಬಿಸಿ ಆದಮೇಲೆ ರೊಟ್ಟಿನ ಹಾಕ್ಕೊಂಡು ಈ ಥರ ಎಲ್ಲ ಕಡೆ ನೀರನ್ನು ಅಪ್ಲೈ ಮಾಡ್ಕೊಳ್ಬೇಕು. ಯಾವುದಾದ್ರೂ ಒಂದು ಬಟ್ಟೆಗೆ ನೀರು ಹಚ್ಕೊಂಡು ಜೋಳದ ರೊಟ್ಟಿಗೆ ನೀರೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಇವಾಗ ನೋಡಿ ಇದು ಫುಲ್ ಎಲ್ಲ ಬೇಯಿಸ್ಕೊಳ್ಬೇಕು. ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಜೋಳದ ರೊಟ್ಟಿ ರೆಡಿ ಆಗಿಬಿಡುತ್ತೆ. ನೋಡಿ ಈ ಥರ ಬಬಲ್ಸ್ ಬಂದಾಗ ನೀವು ಇದನ್ನು ಇನ್ನೊಂದು ಕಡೆ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಜಾಸ್ತಿನೇ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಜೋಳದ ರೊಟ್ಟಿನ ಬೇಯಿಸ್ಕೊಳ್ಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಎರಡು ಕಡೆನೂ ಚೆನ್ನಾಗಿ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಬೇಕು. ಮಾಡೋದು ತುಂಬಾ ಈಸಿ ಮತ್ತು ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ರೊಟ್ಟಿ. ಸಿಂಪಲ್ಲಾಗಿ ನೀವು ಇದನ್ನು ಟ್ರೈ ಮಾಡಿ. ಈ ಥರ ಮಾಡಿಕೊಂಡ್ರೆ ಜೋಳದ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ. ಕೈಯಿಂದ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ಥರ ಲಟ್ಟಿಸ್ಕೊಂಡು ರೊಟ್ಟಿನ ರೆಡಿ ಮಾಡ್ಕೊಳ್ಬೋದು. ಇವಾಗ ಇನ್ನೊಂದು ರೊಟ್ಟಿನೂ ಕೂಡ ನಾನು ತೋರಿಸ್ತೀನಿ, ಬನ್ನಿ ನೋಡೋಣ. ಇವಾಗ ನೋಡಿ ಇನ್ನೊಂದು ರೊಟ್ಟಿ ಕೂಡ ಅಮ್ಮ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಅದನ್ನು ಕೂಡ ಇವಾಗ ಹಂಚಿನ ಮೇಲೆ ಹಾಕ್ಕೊಳ್ತಾ ಇದ್ದಾರೆ. ಜೋಳದ ರೊಟ್ಟಿ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಯಾರು ಡಯಟ್ ಮಾಡ್ತೀರಲ್ವ, ಸೊ ಅವ್ರಿಗೆ ಇದಂತೂ ತುಂಬಾ ಒಳ್ಳೆಯದು. ರೊಟ್ಟಿ ತಿನ್ನೋದ್ರಿಂದ ನೀವು ಫ್ಯಾಟ್ ಕೂಡ ಬರೋದಿಲ್ಲ. ಡಯಟ್ ಮಾಡೋರ್ಗಂತೂ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ಈ ಜೋಳದ ರೊಟ್ಟಿ ತಿನ್ನೋದ್ರಿಂದ. ಇವಾಗ ನೋಡಿ ಜೋಳದ ರೊಟ್ಟಿ ರೆಡಿ ಆಯಿತು. ಸೊ ಜೋಳದ ರೊಟ್ಟಿ ಜೊತೆ ಅಮ್ಮ ಪುಂಡಿ ಪಲ್ಯ ಮತ್ತು ಇನ್ನೊಂದು ಪಲ್ಯ ಮಾಡಿದರು. ಸೊ ಅದನ್ನು ಹಾಕಿ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಬಿಸಿ ಬಿಸಿ ರೊಟ್ಟಿ ಜೊತೆ ಪಲ್ಯ ತಿಂತಾಯಿದ್ರು ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಕಡೆ
ಈ ಜೋಳದ ರೊಟ್ಟಿ ಪುಂಡಿ ಪಲ್ಯ ಅಂದರೆ ಫೇಮಸ್, ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ ಹಾಕಿ, ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.